ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಂದ್ರೆ ಅದು ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಕಾಯ್ತಾ ಇರುವಂತಹ ಒಂದು ವಿಡಿಯೋ. ಅದೇನಪ್ಪ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಬಗ್ಗೆ. ಓಕೆನಾ? ಸೊ ಎಲ್ಲರೂ ಕೂಡ ಈ ಒಂದು 22ನೇ ಕಂತಿಗೋಸ್ಕರ ಕಾಯ್ತಾ ಇದ್ದೀರಾ ಅಲ್ವಾ? ಸೊ 23ನೇ ಕಂತು ಅಂತ ಹೇಳಿದ್ರು, 24ನೇ ಕಂತು ಅಂತ ಹೇಳಿದ್ರು ಅಲ್ವಾ? ಸೊ ಆದ್ರೆ ನಮ್ಗೆಲ್ರಿಗೂ ಗೊತ್ತೇ ಇದೆ 22ನೇ ಕಂತು ಇನ್ನು ನಿಮಗೆ ಬರಬೇಕಾಗಿದೆ. 21ನೇ ಕಂತಿನ ತನಕ ಎಲ್ರಿಗೂ ಕೂಡ ಜಮಾ ಆಗಿದೆ ಈ ಒಂದು ಹಣ, ಗೃಹಲಕ್ಷ್ಮಿ ಹಣ. ಹಾಗಿದ್ರೆ ಯಾವಾಗ ಈ ಒಂದು 22ನೇ ಕಂತಿನ ಹಣ ಜಮೆ ಆಗುತ್ತೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾನೆ. ಸೊ ನೀವೇನ್ ಮಾಡ್ಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ, ಇಲ್ಲದಿದ್ರೆ ಅರ್ಧಂಬರ್ಧ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ ಈಗಾಗಲೇ ಈ ಒಂದು ಅಕ್ಕಿ ಬದಲಿಗೆ, ಅಕ್ಕಿ ಏನಿದೆ ಅದರ ಬದಲಿಗೆ ಈ ಒಂದು 7 ದಿನಸಿ ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ ಕೂಡ ಹೇಳಿದ್ರು. ಅದು ಯಾವಾಗಿಂದ ಜಾರಿಗೆ ಬರುತ್ತೆ ಅದ್ರ ಬಗ್ಗೆ ಕೂಡ ಮಾತಾಡ್ತೇನೆ. ಓಕೆನಾ? ಸೊ ಹಾಗಾಗಿ ತುಂಬಾ APL ಕಾರ್ಡ್ಗಳು BPL ಕಾರ್ಡ್ಗೆ ಕೂಡ ಕನ್ವರ್ಟ್ ಆಗ್ತಾ ಇದೆ. ಬರೋಬ್ಬರಿ 2 ಲಕ್ಷ ಒಂದು BPL ಕಾರ್ಡ್ಗಳು APL ಕಾರ್ಡ್ಗಳಿಗೆ ಕನ್ವರ್ಟ್ ಆಗಿದೆ. ಓಕೆನಾ? ಸೊ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ನೀವೇನ್ ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ಓಕೆನಾ? ಸೊ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಮಾತಾಡ್ಬಿಡ್ತೀನಿ. ಓಕೆನಾ? ಸೊ ಈ ಒಂದು 21ನೇ ಕಂತಿನ ಹಣ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ, ಅಮಾವಾಸ್ಯೆ ಹಬ್ಬಕ್ಕೆ ಬರುತ್ತೆ. ಹೀಗೆ ಹಬ್ಬಗಳು ಸಾಲ್ ಕಳೆದ್ರೂ ಕೂಡ ನಿಮಗೆ ಈ ಒಂದು ಹಣ ಬರಲಿಲ್ಲ. ಓಕೆನಾ? ಸೊ ಬರೋಬ್ಬರಿ 3 ತಿಂಗಳಿಂದ ಈಚೆ ಕಡೆ ಪೆಂಡಿಂಗ್ ಆಗ್ತಾ ಇದೆ ಈ ಒಂದು ಹಣ. ಹಾಗಾಗಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವತ್ತು ಒಂದು ಉತ್ತರ ನಿಮಗೆ ತಂದಿದ್ದೇನೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ದಸರಾ ಹಬ್ಬಕ್ಕೂ ಮುಂಚೆ, ಅಂದ್ರೆ ಇನ್ನೇನು 8 ದಿನಗಳಲ್ಲಿ 7-8 ದಿನಗಳಲ್ಲಿ 1 ವೀಕ್ನಲ್ಲಿ ಈ ಒಂದು ದಸರಾ ಹಬ್ಬ ಬರಲಿದೆ. ಇದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನಂಬೋದು ನಿಮಗೆ ಈ ಒಂದು ಹಣ ಬಂದೇ ಬರುತ್ತೆ. ಓಕೆನಾ? ಸೊ ಖಂಡಿತವಾಗ್ಲೂ ನಾನು ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತೇನೆ, 2,2 ಸಾವಿರ ರೂಪಾಯಿ ಮಾತ್ರ ಬರುತ್ತೆ ಹೊರತು 4,000, 6,000, 8,000 ಹೀಗೆ ಅಂತೂ ಬರೋದೇ ಇಲ್ಲ. ಈಗಾಗಲೇ ನಮ್ಮ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣಕಾಸು ಡಿಪಾರ್ಟ್ಮೆಂಟ್ ಇಂದ ನಮಗೆ ಹಣ ಬಂದಿದೆ, ಈಗಾಗಲೇ ನಾವು ಜಮಾ ಮಾಡಲಿಕ್ಕೆ ರೆಡಿ ಆಗಿದ್ದೀವಿ ಅಂತ ಕೂಡ ಮಾತಾಡಿದ್ದಾರೆ. ಸೊ ಅವರ ಒಂದು ಮಾತಿನ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಇಷ್ಟು ದಿನ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇಲ್ಲ. ಬಿಕಾಸ್ ಯಾಕಪ್ಪ ಅಂತ ಹೇಳಿದ್ರೆ ಆ ಒಂದು ನ್ಯೂಸ್ ನಮಗೆ ಸಿಗ್ತಾ ಇರಲಿಲ್ಲ. ಬಟ್ ಸಿಕ್ಕಿದ ಮೇಲೆ ಸುಮ್ಮನೆ ನಿಮ್ಮನ್ನ ಯಾಕೆ ಈ ಒಂದು ಜನಗಳನ್ನ ಬೆಪ್ಪು ಬೀಳಿಸಿದಲ್ವಾ? ಸೊ ಹಾಗಾಗಿ ಈ ಒಂದು ಮಾತು ಏನು ಕನ್ಫರ್ಮ್ ಆಗಿದೆ, ಗೃಹಲಕ್ಷ್ಮಿ ಹಣ ಈಗಾಗಲೇ ನಾವು ಜಮಾ ಮಾಡ್ತೇವೆ ಈ ಒಂದು ದಸರಾ ಹಬ್ಬಕ್ಕಿಂತ ಮುಂಚೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಖುಷಿಯಾಗಿರಿ. ಈ ಒಂದು ಹಣ ಏನೇ ಆದರೂ ಕೂಡ ದಸರಾ ಹಬ್ಬಕ್ಕಿಂತ ಮುಂಚೆ ಬಂದೇ ಬರುತ್ತೆ. ಇನ್ನೂ ಕೂಡ ಮೋಸ ಮಾಡೋದಿರಲಿ ಅಂತ ಹೇಳ್ತೇನೆ. ಸೊ ಎಲ್ಲರೂ ಕೂಡ ಜಮಾ ಆಗಲಿ ಬೇಗನೆ, ಈ ಒಂದು ದಸರಾ ಹಬ್ಬದ ಖರ್ಚಿಗೆ ನಿಮಗೆ ಇದು ಉಪಯೋಗಕಾರಿ ಆಗಲಿ ಅಂತ ಹೇಳ್ತೇನೆ. ಸೊ ಈ ಒಂದು ಹಣ, ಹಾಗಾಗಿ ಈ ಒಂದು ದಸರಾ ಹಬ್ಬ ಅಂತ ಹೇಳಿದ್ರೆ ಇನ್ನೇನು ಅಕ್ಟೋಬರ್ 1, 2 ಬಂದೇ ಬರ್ತದೆ. ಬೇಗನೆ ನಿಮ್ಗೆ ಎಲ್ಲರೂ ಕೂಡ ನಿಮ್ಮ ಕೈಗೆ ಬರಲಿ ಈ ಒಂದು ಹಣ. ಎಲ್ಲರೂ ಕೂಡ ಖುಷಿಯಾಗಿ ಈ ಒಂದು ಹಣನ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು 14ನೇ ಕಂತಿನಿಂದ ತುಂಬಾ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಲ್ವಾ? ಸೊ 14ನೇ ಕಂತಿನಿಂದನೇ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಅವ್ರು ಏನ್ ಮಾಡ್ಬೇಕು ಅಂತ ನಾನು ಖಂಡಿತವಾಗ್ಲೂ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಹೇಗೆ ಅಪ್ಡೇಟ್ ಮಾಡೋದನ್ನು, ಹೇಗೆ ಅದನ್ನ ಚೆಕ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಸೊ ಖಂಡಿತವಾಗ್ಲೂ ಹೋಗಿ ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಎಲ್ಲೋ ಒಂದ್ಸಲ ಡ್ರಾಪ್ ಆಗಿದೆ, ಹಾಗೆ ನೀವು ಒಂದು ಕಾರಣ ನೀವೆಲ್ಲಾದ್ರೂ ಡ್ರಾಪ್ ಆಗಿದ್ರೆ ಒಂದ್ಸಲ ಕರೆಕ್ಟ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಬ್ಲಾಕ್ ಆಗಿದ್ರೆ, ಏನಾದ್ರೂ ಆಗಿದ್ರೆ ಒಂದ್ಸಲ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಹೋಗಿ ಒಂದ್ಸಲ ವಿಚಾರಿಸಿ. ಹಾಗೆ ಸರಿ ಈ ಒಂದು ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಅದನ್ನ ಮಾಡಿ, ತದನಂತರವೂ ನಿಮಗೆ ಈ ಒಂದು ಹಣ ಬರಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಟ್ಯಾಕ್ಸ್ ಪೇಯರ್ ಆಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ನಿಮಗೆ ಈ ಒಂದು ಹಣ ಬರದೇ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾನೆ ಇದ್ದೆ, ಗೃಹಲಕ್ಷ್ಮಿ 2 ಲಕ್ಷ ಮಹಿಳೆಯರಿಗೆ ಈ ಒಂದು ಹಣ ಬರೋದಿಲ್ಲ ನೀವು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ. ಓಕೆನಾ? ಸೊ ಹಾಗಾಗಿ ಅದರ ಬಗ್ಗೆ ಕೂಡ ನೀವು ಥಿಂಕ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು 7 ದಿನಸಿ ಸಾಮಗ್ರಿಗಳು ಯಾವಾಗ ಬರುತ್ತೆ ಅಂತ ಕೂಡ ನೀವು ಕಾಯ್ತಾ ಇದ್ದಾರೆ. ಸೊ ಇನ್ನೇನು 2 ತಿಂಗಳಲ್ಲಿ ಇದು ಚಾಲ್ತಿಗೆ ಬರಲಿದೆ. ಹಾಗಾಗಿ ಈಗ ಈ ಒಂದು ಅಕ್ಕಿ ಜಾಸ್ತಿನೇ ಆಗ್ತಾ ಇದೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಈಗ ನಿಮ್ಗೆ ಏನು ಅಕ್ಕಿ ಕೊಡ್ತಾ ಇದ್ರೆ ಅದು ಬಡವರಾಗ್ಲಿ ಶ್ರೀಮಂತರಾಗ್ಲಿ ಅವರಿಗೆ ಈ ಒಂದು ಅಕ್ಕಿ ಬೇಡ. ನಿಜವಾಗ್ಲೂ ಅದನ್ನ ಮಾರುವಾಗೂ ಇಲ್ಲ, ಹಾಗೆ ಅದನ್ನ ನೀವು ಕನ್ಸ್ಯೂಮ್ ಮಾಡ್ತಾನೂ ಇಲ್ಲ. ಸೊ ಈ ಒಂದು ಅಕ್ಕಿಯನ್ನು ಏನ್ ಮಾಡ್ತಾ ಇದ್ದೀರಾ? ಸೊ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅದು ವೇಸ್ಟ್ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ, ನನ್ನ ಮಟ್ಟಿಗೆ. ಸೊ ಹಾಗಾಗಿ ಈ ಒಂದು ಅಕ್ಕಿ ಬದಲಿಗೆ ಹಣ ಅಥವಾ ಈ ಒಂದು ದಿನಸಿ ಸಾಮಗ್ರಿಗಳೇ ಬೆಸ್ಟ್ ಅಂತ ನಾನು ಹೇಳ್ತೇನೆ. ಸೊ ಅದು ಬರ್ತಾ ಇಲ್ಲ, ಅದು ಕೂಡ ಈಗ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಅಕ್ಕಿ ಏನಿದೆ ಅದನ್ನ ಕೂಡ ಪ್ಲೀಸ್ ವೇಸ್ಟ್ ಮಾಡಬೇಡಿ. ಸೊ ನಿಮ್ಗೆ ಮಾರುವ ಹಾಗಿಲ್ಲ ಅಂತ ಮಾತ್ರ ಹೇಳಿದ್ದಾರೆ ಅಲ್ವಾ? ಸೊ ಯಾವುದೇ ಒಂದು ಅಂಗಡಿಗೆ ತಗೊಂಡು ನಿಮ್ಗೆ ಈ ಒಂದು ಅಕ್ಕಿ ಬೇಡ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ತಗೊಂಡು ಬಂದು
ನಿಮ್ಮ ಹತ್ರ ನಿಮ್ಮ ಒಂದು ಕಿಚನಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಮಾರಾಟ ಮಾಡೋಕ್ಕಂತೂ ಆಗಲ್ಲ. ಸೊ ಮಾರಾಟ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅದನ್ನು ದಾನ ಮಾಡ್ಬೋದಲ್ವಾ. ಸೊ ಎಷ್ಟೋ ಅನಾಥಾಶ್ರಮಗಳಿದೆ, ಎಷ್ಟೋ ಒಂದು ಈ ಒಂದು ಅಕ್ಕಿನ ಈ ಒಂದು ಅಕ್ಕಿ ಬೇಕು ಅಂತ ಹೇಳೋರಿದೆ ಅಲ್ವಾ. ಸೊ ಎಷ್ಟೊಂದು ಅನಾಥಾಶ್ರಮಗಳಿದೆ, ಎಷ್ಟೋ ಒಂದು ವೃದ್ಧಾಶ್ರಮ ಇದೆ. ಸೊ ಅಲ್ಲಿಗೆಲ್ಲ ಹೋಗಿ ನಿಮ್ಗೆ ಇದನ್ನು ದಾನ ಮಾಡ್ಕೋಬೋದಲ್ವಾ. ಸೊ ಖಂಡಿತವಾಗ್ಲೂ ನಿಮಗೂ ಇಲ್ಲ, ಅವ್ರಿಗೂ ಇಲ್ಲ, ಯಾರಿಗೂ ಇಲ್ಲದಂಗೆ ಆ ಅಕ್ಕಿಯನ್ನು ಮಾಡಬೇಡಿ. ನಿಮಗೆ ಅದನ್ನು ಬೇಡ ಅಂತ ಹೇಳಿದ್ರೆ ಅನಾಥಾಶ್ರಮಕ್ಕೋ ಎಲ್ಲಾದರೂ ಒಂದ್ಸಲ ದಾನ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಅದರಿಂದ ಪುಣ್ಯ ಆದರೂ ನಿಮಗೆ ಸಿಗುತ್ತೆ. ಅದು ಬಿಟ್ಟು ನೀವು ತಗೊಳ್ಳೋದು ಇಲ್ಲ ಈಚ ಕಡೆ ಅಕ್ಕಿ, ಇನ್ನು ಆ ಒಂದು ಅಕ್ಕಿನ ಇಲ್ಲಿ ಮನೆಗೆ ತಗೊಂಡ್ಬಂದು ಸ್ಟೋರ್ ಮಾಡಿ ಹಾಳು ಮಾಡಿ ಬಿಸಾಡೋದಾಗ್ಲಿ ಇದನ್ನು ಮಾಡಬೇಡಿ ಪ್ಲೀಸ್ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಖಂಡಿತವಾಗ್ಲೂ ಒಂದು ಅಕ್ಕಿ ತುಂಬ ಜನರಿಗೆ ಜಾಸ್ತಿನೇ ಆಗ್ತಾ ಇದೆ. ಸೊ ಬಡವರಾದರೂ ಕೂಡ ಇದೇ ಅಕ್ಕಿಯನ್ನು ಬಳಸಿದ್ರು ಕೂಡ ತುಂಬ ಜನ ಅಕ್ಕಿನ ಕಮ್ಮಿ ಊಟ ಮಾಡ್ತಾರೆ. ಸೊ ತುಂಬ ಜನ ಡಯಟ್ ಪ್ಲಾನಲ್ಲಿ ಇರ್ತಾರೆ. ಸೊ ತುಂಬ ಜನ ಕಮ್ಮಿ ಊಟ ಮಾಡೋರಿಗೆ ಇದು ತುಂಬ ಜಾಸ್ತಿನೇ ಅಂತ ಹೇಳೋರು ಈ ಥರ ಮಾಡಿ, ಅದೇ ನೀವೇ ಉಪಯೋಗಿಸ್ತೀರಾ, ನಿಮಗೆ ಅದು ಸಾಲ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಉಪಯೋಗಿಸ್ಕೋಬಹುದು. ಓಕೆನಾ. ಸೊ ತುಂಬ ಶ್ರೀಮಂತರಿಗೂ ಈ ಒಂದು ಅಕ್ಕಿ ಬೇಡ, ಹಾಗಾಗಿ ಅದನ್ನ ಅವರು ಮಾರಾಟ ಮಾಡ್ತಾರೆ. ಈ ಒಂದು ಮಾರಾಟ ಮಾಡೋದ್ರಿಂದ ಯಾರಿಗೆ ಈ ಒಂದು ಏಟ್ ಬೀಳುತ್ತೆ ಅಂತ ಹೇಳಿದ್ರೆ ಪಾಪದ ಜನರಿಗೆ ಅಂತ ಹೇಳಿದ್ರೆ ಅವರಿಗೆ ಅಕ್ಕಿ ಬೇಕು. ಬಟ್ ಈ ಒಂದು ಸರ್ಕಾರ ಈ ಒಂದು ಅಕ್ಕಿ ಕೊಡೋದ್ರಿಂದ ಶ್ರೀಮಂತರು ಏನು ಮಾಡ್ತಿದ್ದಾರೆ, ಈ ಒಂದು ಅಕ್ಕಿಯನ್ನು ತಗೊಂಡೋಗಿ ಮಾರಾಟ ಮಾಡ್ತಿದ್ದಾರೆ. ಸೊ ಈ ಒಂದು ಮಾರಾಟ ವ್ಯವಸ್ಥೆಯಿಂದ ಸರ್ಕಾರ ಏನು ಮಾಡುತ್ತೆ, ಅಕ್ಕಿಯನ್ನು ಕೊಡೋದನ್ನೇ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ನಮ್ಮ ಬಡವರ ಗತಿ ಅಲ್ವಾ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಸೊ ನಿಮಗೆ ಬೇಡ ಅಂತ ಹೇಳಿದ್ರೆ ಎಲ್ಲಾದರೂ ದಾನ ಮಾಡಿ, ಇಲ್ಲ ಯಾವುದೊಂದು ದೇವಸ್ಥಾನಕ್ಕೂ ಕೊಡಿ, ಅಲ್ಲಾದರೂ ದಾನ ಆಗುತ್ತೆ. ಅದು ಬಿಟ್ಟು ನೀವು ವೇಸ್ಟ್ ಮಾಡೋದಾಗ್ಲಿ, ನೀವು ಉಪಯೋಗಿಸದೇ ಇರೋದಾಗ್ಲಿ ಇದನ್ನಂತೂ ಮಾಡಬೇಡಿ ಅಂತ ಖಂಡಿತವಾಗ್ಲೂ ಹೇಳ್ತೇನೆ. ಸೊ ಮಾರಾಟ ಅಂತೂ ಮಾಡಲಿಕ್ಕೆ ಹೋಗಬೇಡಿ, ಖಂಡಿತವಾಗ್ಲೂ ಇದು ತಪ್ಪು. ಹಾಗೂ ಇದರಿಂದ ಬಡವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಅವ್ರಿಗೂ ಕೂಡ ಅಕ್ಕಿ ಇಲ್ಲದಂಗೆ ಮಾಡ್ಕೋಬೇಡಿ ಅಂತ ಹೇಳ್ತೇನೆ. ಸೊ ನಿಮಗೆ ಬೇಡವಾ ದಾನ ಮಾಡಿ, ಇಲ್ಲ ಬೇಕಾ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಓಕೆನಾ. ಸೊ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಅಕ್ಕಿ ಯೂಸ್ ಆಗುತ್ತೆ. ಬಟ್ ಎಲ್ಲಾದರೂ ಒಂದು ಕಡೆ ಜಾಸ್ತಿ ಆಗ್ತಾ ಇದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ನಾನು ಹೇಳಿದೆ ಬರೋಬ್ಬರಿ 2 ಲಕ್ಷ ಈ ಒಂದು BPL ಕಾರ್ಡ್ಗಳು APL ಕಾರ್ಡ್ಗೆ ಕನ್ವರ್ಟ್ ಆಗ್ತಿದೆ ಅಂತ ಅಲ್ವಾ. ಸೊ ಹಾಗಾಗಿ ಈ ಒಂದು BPL ಕಾರ್ಡ್ ಯಾಕೆ APL ಕಾರ್ಡ್ಗೆ ಕನ್ವರ್ಟ್ ಆಗ್ತಿದೆ ಅಂತ ಹೇಳಿದ್ರೆ, ನೀವು ಟ್ಯಾಕ್ಸ್ ಪೇಯರ್ ಆಗಿರಬೇಕು. ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ಅಕ್ಕಿಯಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಹೆಸರನ್ನ ತೆಗೆದುಬಿಡಿ ಅಂತ ನಾನು ಹೇಳ್ತೇನೆ. ಸೊ ಇದರಿಂದ ಏನಾಗುತ್ತೆ, ಬಾಕಿ ಉಳಿದವರಿಗೆ ಆ ಒಂದು ಅಕ್ಕಿ ಅವಶ್ಯಕತೆ ಇರುತ್ತೆ. ಸೊ ಅವರಿಗೆ ಆ ಒಂದು ಅಕ್ಕಿ ಸಿಗುತ್ತೆ. ಬಟ್ ನೀವೆಲ್ಲಾದರೂ ಇದನ್ನು ಉಳಿಸ್ಕೊಂಡು ಇಲ್ಲ ನನಗೂ ಕೂಡ ಅಕ್ಕಿ ಬೇಕು ಅಂತ ಏನಾದರೂ ಇದ್ದರೆ ಇದನ್ನು ಸರ್ಕಾರದ ಕಡೆಯಿಂದ ಅವ್ರು ಕಂಡುಹಿಡಿತಾರೆ, ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ. ಹಾಗಿದ್ದಲ್ಲಿ ಏನಾಗುತ್ತೆ, ಆ ಒಂದು ಇಡೀ ಕುಟುಂಬದ, ಸೊ ಫಾರ್ ಎಕ್ಸಾಂಪಲ್ ಈಗ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಆ ಇಡೀ ಕುಟುಂಬದ ಒಂದು ಅಕ್ಕಿ ಕ್ಯಾನ್ಸಲ್ ಆಗುತ್ತೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದು BPL ಇಂದ APLಗೆ ಕನ್ವರ್ಟ್ ಆಗುತ್ತೆ. ಸೊ ಇದನ್ನಂತೂ ಮಾಡಬೇಡಿ. ನೀವು ಟ್ಯಾಕ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ರೇಷನ್ ಕಾರ್ಡಿಂದ ನಿಮ್ಮ ಹೆಸರನ್ನ ತೆಗೆದಾಕ್ಬೇಡಿ ಅಂತ ನಾನು ಹೇಳ್ತೇನೆ. ಸೊ ಅದರಿಂದ ಏನಾಗುತ್ತೆ, ಉಳಿದ ಜನರಿಗೆ ಅಪ್ಪ ಅಮ್ಮ ಆಗಿರ್ಬೋದು, ಇನ್ನು ಅಜ್ಜಿ ಆಗಿರ್ಬೋದು, ಅವರಿಗಾದರೂ ಅಕ್ಕಿ ಅವಶ್ಯಕತೆ ಇರುತ್ತೆ ಅಲ್ವಾ. ಸೊ ನಿಮ್ಮ ಹೆಸರನ್ನ ನೀವು ಅದರಿಂದ ತೆಗೆದುಬಿಡಿ. ಹಾಗಿದ್ದಲ್ಲಿ ಉಳಿದವರಿಗೆ ಅಕ್ಕಿ ಅವಶ್ಯಕತೆ ಇರುತ್ತೆ, ಹೌದು ಅವರಿಗೆ ಅದು ಯೂಸ್ ಆಗುತ್ತೆ. ಸೊ ನೀವೇನು ಮಾಡಿ, ನಿಮ್ಮ ಹೆಸರನ್ನ ತೆಗೆದಾಕಿ. ಹಾಗಿದ್ದಲ್ಲಿ ನಿಮ್ಮ BPL ಕಾರ್ಡ್ APL ಕಾರ್ಡ್ಗೆ ಕನ್ವರ್ಟ್ ಆಗುವುದಿಲ್ಲ. ಬಟ್ ನೀವು ನಿಮ್ಮ ಒಂದು ಹೆಸರು ಆ ಒಂದು APL ಕಾರ್ಡ್ ಅಥವಾ BPL ಕಾರ್ಡಲ್ಲಿ ಇದ್ದರೆ ಅದು ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡಲೇಬೇಕಾಗುತ್ತೆ. ಓಕೆನಾ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಹಾಗೆ ನಿಮ್ಮ ಜೊತೆಗೆ ಇರೋರಿಗೆ, ನಿಮ್ಮ ಸೊಸೈಟಿಗೆ, ನಿಮ್ಮ ಫ್ಯಾಮಿಲಿಗೆ ಇದನ್ನು ಉಪಯೋಗಕಾರಿಯಾಗಿ ಅಂತ ಹೇಳಿ ಶೇರ್ ಮಾಡಿ. ಸೊ ನಿಮ್ಮ ಹೆಸರನ್ನ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಖಂಡಿತವಾಗ್ಲೂ ತೆಗೆದಾಕಿ, ಉಳಿದವರಿಗೆ ಅದನ್ನು ಒಂದು ಉಪಯೋಗಿಸುವ ಅವಕಾಶವನ್ನು ಕೊಡಿ ಅಂತ ಹೇಳ್ತೇನೆ. ಹಾಗೆಯೇ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ, ಗೃಹಲಕ್ಷ್ಮಿ ಬಗ್ಗೆ ಮಾತಾಡಿ ಆಯಿತು, ಈ ಅಕ್ಕಿ ದಿನಸಿ ಸಾಮಗ್ರಿಗಳ ಬಗ್ಗೆ ಮಾತಾಡಿ ಆಯಿತು, ಹಾಗೆ ವೇಸ್ಟ್ ಮಾಡೋದ್ರ ಬಗ್ಗೆ ಮಾತಾಡಿ ಆಯಿತು. ಓಕೆನಾ. ಸೊ ಯಾರು ಕೂಡ ವೇಸ್ಟ್ ಮಾಡಬೇಡಿ, ಯಾವುದೇ ಅಕ್ಕಿ ಆದರೂ ಸರಿ ಅದು ಎಲ್ಲ ರೀತಿಯಲ್ಲೂ ಉಪಯೋಗಕಾರಿನೇ. ಸೊ ಯಾವುದಾದ್ರೊಂದು ರೀತಿಯಲ್ಲಿ ಉಪಯೋಗವಾಗುತ್ತೆ, ಸುಮ್ಮನೆ ಅಂತೂ ವೇಸ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದರಲ್ಲಿ ಏನಾದರೂ ಡೌಟ್ ಇದ್ರೂ ಕೂಡ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. Thank you.